ಕದ್ದ ಹಸುಗಳಿಂದ ಹೈಟೆಕ್ ಹೈನುಗಾರಿಕೆ ಮಾಡ್ತಾ ಇದ್ದಂತಹ ಐನಾತಿ ಕಳ್ಳ ಇದೀಗ ಪೊಲೀಸರ ಖೆಡ್ಡಕ್ಕೆ ಬಿದ್ದಿದ್ದಾನೆ. ಕೊಣ್ಣೂರು ಗ್ರಾಮದ ಆರೋಪಿ ವೀರನಗೌಡ ಬಂಧಿಸಲ್ಪಟ್ಟಿದ್ದ ವ್ಯಕ್ತಿ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಅದು. ಕೊಣ್ಣೂರು, ಕಲ್ಲಾಪುರ ಸೇರಿದಾಗಿ ಹಲವು ಕಡೆ ಹಸುಗಳನ್ನು ಕಳ್ಳತನ ಮಾಡಲಾಗಿದೆ. ನರಗುಂದದಲ್ಲಿ ಹಸುಗಳ ಕಳ್ಳತನ ಕೇಸ್ ಪದೇ ಪದೇ ಜಾಸ್ತಿ ಆಗ್ತಾ ಇತ್ತು. ಈ ಪ್ರಕರಣವನ್ನು ಬೆನ್ನತ್ತಿ ಹೋದಂಥ ಪೊಲೀಸರಿಗೆ ಒಂದು ದೊಡ್ಡ ಶಾಕ್. ಏನಪ್ಪ ಅದು ಅಂತಂದರೆ, ಕದ್ದ ಹಸುಗಳನ್ನು ಹೈಟೆಕ್ ಹೈನುಗಾರಿಕೆಗೆ ಬಳಸ್ಕೊಳ್ತಾ ಇದ್ದ. ರಾತ್ರಿ ಆದರೆ ಜಾನುವಾರುಗಳನ್ನು ಕಳ್ಳತನ ಮಾಡೋದು. ಗದಗ್ನ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಅಂತ ರಾತ್ರಿ ಆದರೆ ಕಳ್ಳನ ಕೆಲಸ, ಬೆಳಗ್ಗೆ ಆದರೆ ಜನರಿಂದ ಹೊಗಳಿಸಿಕೊಳ್ಳುವಂಥ ಕೆಲಸ. ಐನಾತಿ ಕಳ್ಳ ಇದ್ದ. ರಾತ್ರಿ ಆದರೆ ಹಸುಗಳನ್ನ ಕದಿಯೋದು ಗದಗ್ ಮತ್ತು ಕೊಣ್ಣೂರು ಸುತ್ತಮುತ್ತ. ಬೆಳಗ್ಗೆ ಹೊತ್ತು ಹೈಟೆಕ್ ಹೈನುಗಾರಿಕೆಗಳನ್ನು ಮಾಡೋದು. ಸಾಕಷ್ಟು ಈ ಥರದ ಘಟನೆಗಳು ನಡೀತಾ ಅಲ್ಲಿನ ಜನ ಏನು ಮಾಡ್ತಾರೆ, ರೋಸ್ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಹೇಗಾದರೂ ಇವ್ರನ್ನ ಬೆನ್ನತ್ತಬೇಕು ಅಂತ, ಈ ಪ್ರಕರಣವನ್ನು ಭೇದಿಸಬೇಕು ಅಂತ ಪೊಲೀಸರು ಕೂಡ ಹೊಂಚಾಕ್ತಾರೆ. ಆಗಲೇ ಗೊತ್ತಾಗಿದ್ದು ಈ ಹಸುಗಳನ್ನು ಕದೀತಾ ಇದ್ದ ವ್ಯಕ್ತಿ ಈತಾನೆ ಅಂತ. ಕೊಣ್ಣೂರು ಗ್ರಾಮದ ಆರೋಪಿನೇ, ಕೊಣ್ಣೂರು ಗ್ರಾಮದ ವ್ಯಕ್ತಿನೇ ಆತ, ವೀರನಗೌಡ ಅಂತ. ಆತನನ್ನು ಬಂಧಿಸಲಾಗಿದೆ. ವಶಕ್ಕೆ ತೆಗೆದುಕೊಂಡ ಮೇಲೆ ಗೊತ್ತಾಗಿದ್ದು ಏನೇನಾಗಿದೆ, ಆತ ಏನೇನು ಮಾಡ್ತಾ ಇದ್ದ ಅಂತ. ರಾತ್ರಿ ಆದರೆ ಜಾನುವಾರುಗಳನ್ನು ಕಳ್ಳತನ ಮಾಡೋದು, ಬೆಳಗ್ಗೆ ಹೈನುಗಾರಿಕೆ ಮಾಡೋದು, ಈ ಥರದ ಘಟನೆ ಮಾಡ್ತಾ ಇದ್ದ. ಈ ಥರದ ಕೆಲಸ ನಡೀತಾ ಇತ್ತು. ಆತ ಊರಿನಿಂದ ತುಂಬ ಹೆಸರುವಾಸಿಯಾಗಿದ್ದ. ರಾತ್ರಿ ಆದರೆ ಕುಖ್ಯಾತ ಕಳ್ಳ, ಬೆಳಗ್ಗೆ ಆದರೆ ಜನರಿಂದ ಹೊಗಳಿಸಿಕೊಳ್ಳುವಂತಹ ವ್ಯಕ್ತಿ. ಹಾಲು ಉತ್ಪಾದಕನಾಗಿ ಊರು ತುಂಬ ಹೆಸರು ಮಾಡಿದ್ದ ಆತ. KMFನಿಂದನೂ ಕೂಡ ಗುರುತಿಸ್ಕೊಂಡಿದ್ದ. ಒಳ್ಳೆ ಹೈನುಗಾರಿಕೆ ಮಾಡ್ತಾ ಇರುವಂತಹ ವ್ಯಕ್ತಿ ಅಂತ. ಅದಕ್ಕೆ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದ ಆತ. ಕರುಗಳಿಲ್ಲದೆ ಹಾಲು ಹಿಂಡುವ ಹಸು ನೋಡಿ ಅನುಮಾನ ವ್ಯಕ್ತ ಆಯಿತು. ರೈತರಿಗೆ ಗೊತ್ತಾಗುತ್ತೆ ಯಾವ ಹಸು ಹೇಗೆ ಹಾಲು ಕೊಡುತ್ತೆ, ಅದರ ಆಕಾರ, ಅದರ ಗುಣ, ಲಕ್ಷಣ ಎಲ್ಲ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಕರುಗಳೇ ಇಲ್ಲದೆ ಈ ಹಸು ಹೆಂಗಪ್ಪ ಹಾಲು ಕೊಡುತ್ತೆ. ಹಾಗಾಗಿ ಅದರ ಡೌಟ್ ಮೇಲೆ ವಿಚಾರಣೆ ಮಾಡಿಸಿದಾಗ ಕಳ್ಳತನದ ಬಗ್ಗೆ ಆತ ಒಪ್ಪಿಕೊಂಡಿದ್ದಾನೆ. ಬಂಧಿತನಿಂದ 6 ಹಸುಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹಸು ಕಳ್ಳತನ ಕೇಸ್ನ ಬೆನ್ನಟ್ಟಿದ್ದು ಈ ಥರ. ಹಸುವನ್ನು ನೋಡಿ ಆ ಹಸು ಕರೆಯುವ ಹಸುವಾ ಅಲ್ವಾ ಅನ್ನೋದು ರೈತಾಪಿ ವರ್ಗಕ್ಕೆ ಗೊತ್ತು. ಆದರೆ ಈತ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾನೆ. ನೋಡಿ ಎಷ್ಟು ಚಾಲಾಕಿ ಇರಬೇಕು ಅಂತ. ಹಸುಗಳನ್ನು ಸಾಕದೆ ಕದ್ದ ಹಸುಗಳನ್ನು ಕರ್ಕೊಂಡು ಬಂದು ಹಾಲು ಕರೆದು ಹೈನುಗಾರಿಕೆ ಮಾಡಿ KMFನಿಂದಲೂ ಕೂಡ ಪ್ರಶಸ್ತಿ ತೆಗೆದುಕೊಂಡಿದ್ದಾನೆ ಅಂತಂದರೆ ಅವನ ಬುದ್ಧಿವಂತಿಕೆ ಇನ್ನೆಷ್ಟಿರಬೇಕು. ಆದರೆ ಆ ಬುದ್ಧಿವಂತಿಕೆ ಕೆಲವೇ ದಿನಗಳವರೆಗೆ. ಇದೀಗ ಸ್ವಂತ ಊರಿನಲ್ಲೇ, ಹುಟ್ಟಿದ ಊರಿನಲ್ಲೇ ಆತನ ಹೆಸರು ಮಣ್ಣುಪಾಲಾಯಿತು. ಗೌಡ್ರದ್ದು ಬಂತಲ್ಲ ಗೌಡ್ರದ್ದು ಬಂತಲ್ಲ